ನಮಸ್ಕಾರ. ಜಯಂತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬಹಳ ದಿನಗಳ ಮೇಲೆ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಅದು ಕಾರ್ತಿಕ ಮಾಸದಲ್ಲಿ ಪೂಜಾ ವಿಧಾನ ಹೇಗಿರಬೇಕು ಅಂತೇಳಿ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಈ ಕಾರ್ತಿಕ ಮಾಸದ ಪೂಜಾ ವಿಧಾನ ನಿಮಗೂ ಗೊತ್ತಾಗುತ್ತೆ. ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಕಾರ್ತಿಕ ಮಾಸದಲ್ಲಿ ಪೂಜಾ ವಿಧಾನ ಹೀಗಿರಲಿ. ಅತ್ಯಂತ ಪವಿತ್ರ ಹಾಗೂ ಶ್ರೇಷ್ಠವಾದ ಕಾರ್ತಿಕ ಮಾಸದಲ್ಲಿ ಶಿವ ಹಾಗೂ ವಿಷ್ಣುವನ್ನು ಆರಾಧಿಸಿದರೆ ಜೀವನದಲ್ಲಿ ಆರೋಗ್ಯ, ಸಂಪತ್ತು, ಸಮೃದ್ಧಿ ನೆಲೆಸುವುದು ಖಂಡಿತ. ಕೆಲವರು ಈ ಮಾಸದಲ್ಲಿ ಕೆಲವೊಂದು ಕಠಿಣ ಆಚರಣೆಗಳನ್ನು ಮಾಡ್ತಾರೆ. ಕಾರ್ತಿಕ ಮಾಸವು ಹಿಂದೂಗಳಿಗೆ ಅತ್ಯಂತ ಪವಿತ್ರವಾದ ಮಾಸ. ಶುಕ್ಲ ಪಕ್ಷದ ಪಾಡ್ಯದಂದು ಆರಂಭವಾಗುತ್ತದೆ ಈ ಕಾರ್ತಿಕ ಮಾಸ. ಈ ಮಾಸದಲ್ಲಿ ಶಿವ ಹಾಗೂ ವಿಷ್ಣುವನ್ನು ಪೂಜಿಸಿ ಆರಾಧಿಸಲಾಗುತ್ತದೆ. ಕೆಲವರು ಈ ಮಾಸದಲ್ಲಿ ಕೆಲವೊಂದು ಕಠಿಣ ಆಚರಣೆಗಳನ್ನು ಮಾಡುತ್ತಾರೆ. ಪ್ರತಿದಿನವೂ ಬ್ರಾಹ್ಮಿ ಮುಹೂರ್ತದಲ್ಲಿ ತಣ್ಣೀರಿನ ಸ್ನಾನದೊಂದಿಗೆ ಆರಂಭವಾಗುವ ಕಾರ್ತಿಕ ಮಾಸದ ವಿಧಿವಿಧಾನಗಳು, ನಂತರ ದೇವಸ್ಥಾನಕ್ಕೆ ಹೋಗುವುದಾಗಲಿ, ದೀಪಗಳನ್ನು ಬೆಳಗುವುದಾಗಲಿ, ಉಪವಾಸ ಹಾಗೂ ಸಾಲಿಗ್ರಾಮ ಪೂಜೆಯೊಂದಿಗೆ ಕೊನೆ ಮಾಡ್ತಾರೆ. ಕಾರ್ತಿಕ ಮಾಸದಲ್ಲಿ ಬರುವ ಸೋಮವಾರಗಳು ಕೂಡ ಅತಿ ಶ್ರೇಷ್ಠವಾದದ್ದು. ಶಿವಪೂಜೆಗೆ ಸೋಮವಾರ ಅತಿ ಮುಖ್ಯವಾದದ್ದು. ಪುರಾಣದಲ್ಲಿಯೂ ಕಾರ್ತಿಕ ಮಾಸದಲ್ಲಿ ವ್ರತವನ್ನು ಮಾಡಿದರೆ ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪಕರ್ಮಗಳು ನಿವಾರಣೆಯಾಗುವುದು ಎಂಬುದು ಉಲ್ಲೇಖ ಇದೆ. ಹಸುವಿನ ಹಾಲಿನಿಂದ ತಯಾರಿಸಿದ ಶುದ್ಧ ತುಪ್ಪದಲ್ಲಿ ದೀಪವನ್ನು 2 ಹೊತ್ತು ಬೆಳಗುವುದರಿಂದ ಆರೋಗ್ಯ, ಸಂಪತ್ತು, ಸಮೃದ್ಧಿ ಖಂಡಿತ ನೆಲೆಸುತ್ತದೆ. ಕಾರ್ತಿಕ ಮಾಸದಲ್ಲಿ ತುಳಸಿಗೂ ಪ್ರತಿದಿನ ದೀಪವನ್ನು ಬೆಳಗಿ ಪೂಜಿಸುತ್ತಾರೆ. ತುಳಸಿ ಪೂಜೆ ಹಿಂದೆ ಪುರಾಣದ ಕಥೆ ಇದೆ. ಸಮುದ್ರ ಮಂಥನದ ಸಮಯದಲ್ಲಿ ಲಕ್ಷ್ಮಿಗೆ ಸಹೋದರಿಯಾಗಿ ಜನಿಸಿದ ತುಳಸಿಯು ವಿಷ್ಣುವನ್ನು ವಿವಾಹವಾಗಬೇಕೆಂದು ಅಪೇಕ್ಷಿಸುತ್ತಾಳೆ. ಆದರೆ ಸಹೋದರಿ ಲಕ್ಷ್ಮಿಯು ತುಳಸಿಯ ಇಚ್ಛೆಗೆ ಒಪ್ಪದೆ ಗಿಡವಾಗುವಂತೆ ಶಾಪ ನೀಡುತ್ತಾಳೆ. ಆದರೆ ವಿಷ್ಣುವು ತುಳಸಿಯ ಆಶೆಯನ್ನು ಈಡೇರಿಸಬೇಕೆಂದು ಉದ್ದೇಶದಿಂದ ಮುಂದೆ ಯಾವಾಗ ನಾನು ಸಾಲಿಗ್ರಾಮದ ರೂಪದಲ್ಲಿ ಜನಿಸುತ್ತೇನೋ ಆಗ ತುಳಸಿಗೆ ಹತ್ತಿರವಾಗುತ್ತೇನೆ ಎಂದು ವರ ನೀಡ್ತಾನೆ. ಹೀಗಾಗಿ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ದ್ವಾದಶಿಯಂದು ತುಳಸಿಯನ್ನು ಅಲಂಕರಿಸಿ ಪೂಜಿಸಲಾಗುತ್ತದೆ. ಇನ್ನು ಕಾರ್ತಿಕ ಮಾಸದ ವೈಶಿಷ್ಟ್ಯತೆ ಏನೆಂದರೆ, ಆಷಾಢ ಶುದ್ಧಿಯ ಏಕಾದಶಿಯಂದು ಯೋಗನಿದ್ರೆಗೆ ಜಾರುವ ವಿಷ್ಣುವು ಕಾರ್ತಿಕ ಶುದ್ಧ ಏಕಾದಶಿಯಂದು ಎಚ್ಚರಗೊಳ್ಳುತ್ತಾನೆ. ಕಾರ್ತಿಕ ಪೌರ್ಣಿಮೆಯಂದು ಲೋಕಕ್ಕೆ ಕಂಟಕನಾಗಿದ್ದ ತ್ರಿಪುರಾಸುರನನ್ನು ಶಿವನು ಕೊಂದು ಜಗತ್ತನ್ನು ರಕ್ಷಿಸಿದನು. ಕಾರ್ತಿಕ ಮಾಸದಲ್ಲಿ ಗಂಗೆಯು ಎಲ್ಲ ನದಿ, ಕೊಳ, ಕೆರೆ, ಬಾವಿ ಇವುಗಳಲ್ಲಿ ಉದ್ಭವಿಸುತ್ತಾಳೆ. ಈ ಪುಣ್ಯತೀರ್ಥದಲ್ಲಿ ಸ್ನಾನ ಮಾಡುವುದರಿಂದ ಪಾಪಕರ್ಮಗಳು ನಿವಾರಣೆಯಾಗುವುದು. ಕಾರ್ತಿಕ ಮಾಸದಲ್ಲಿ ಅಯ್ಯಪ್ಪ ವ್ರತಾಚರಣೆಯನ್ನು ಕೂಡ ಮಾಡ್ತಾರೆ. ಕಾರ್ತಿಕದಲ್ಲಿ ಅಯ್ಯಪ್ಪ ಮಾಲೆ ಧರಿಸಿದರೆ ಮುಂದೆ ಮಕರ ಸಂಕ್ರಾಂತಿಯವರೆಗೂ ಈ ವ್ರತಾಚರಣೆಯನ್ನು ಕೈಗೊಳ್ತಾರೆ. ಇದು ಕಾರ್ತಿಕ ಮಾಸದ ವೈಶಿಷ್ಟ್ಯ. ಇನ್ನು ಕಾರ್ತಿಕ ಮಾಸದಲ್ಲಿ ಪೂಜಾ ವಿಧಾನ ಹೇಗೆ ಅದರ ಬಗ್ಗೆ ಹೇಳ್ತಾ ಇದ್ದೀನಿ ಕೇಳ್ರಿ. ಕಾರ್ತಿಕ ಮಾಸದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಏಳಬೇಕು. ಸೂರ್ಯೋದಯಕ್ಕೂ ಮುನ್ನ ನದಿಯಲ್ಲಿ ಅಥವಾ ಮನೆಯಲ್ಲಿ ಆಗಲಿ ತಣ್ಣೀರಿನಿಂದ ತಲೆ ಸ್ನಾನ ಮಾಡಬೇಕು. ನಂತರ ನೈವೇದ್ಯವನ್ನು ದೇವರಿಗೆ ಅರ್ಪಿಸಿ ಸೋಮವಾರ ಶಿವ ದೇವಸ್ಥಾನಕ್ಕೆ ಹೋಗಬೇಕು. ಕಾರ್ತಿಕ ಮಾಸದ 30 ದಿನಗಳು ಕಾರ್ತಿಕ ಪುರಾಣದ ಒಂದೊಂದೇ ಅಧ್ಯಾಯವನ್ನು ಪಠಿಸಬೇಕು ಹಾಗೂ ವಿಷ್ಣು ಸಹಸ್ರನಾಮವನ್ನು ಪಠಿಸಬಹುದು. ಪ್ರತಿದಿನ ಬೆಳಗ್ಗೆ ಹಾಗೂ ಸಂಜೆ ನಕ್ಷತ್ರಗಳು ಕಾಣಿಸಿಕೊಂಡ ನಂತರ ತುಳಸಿಗೆ ದೀಪವನ್ನು ಬೆಳಗಿಸಬೇಕು. ಶಿವನ ದೇವಸ್ಥಾನದಲ್ಲಿ ದೀಪಗಳನ್ನು ಬೆಳಗುವುದು ಅತ್ಯಂತ ಶ್ರೇಯಸ್ಕರ. ಆಹಾರವನ್ನು ಒಂದೇ ಹೊತ್ತು ಸೇವಿಸಿ ಮಾಂಸಾಹಾರವನ್ನು ತ್ಯಜಿಸುವುದು ಒಳ್ಳೆಯದು. ಇನ್ನು ಬಡವರಿಗೆ ಹಾಗೂ ಅಶಕ್ತರಿಗೆ ನಿಮ್ಮಿಂದ ಆದಷ್ಟು ದಾನವನ್ನು ನೀಡಿ. ಪ್ರತಿದಿನ ದೇವರ ನಾಮವನ್ನು ಜಪ ಮಾಡಬೇಕು. ವಿಶೇಷವಾಗಿ ನಾಗ್ವಲ ಚೌತಿ, ಏಕಾದಶಿ ಹಾಗೂ ಪೌರ್ಣಿಮೆ ಎಂದು ಉಪವಾಸ ಮಾಡಿದರೆ ಒಳ್ಳೆಯದು. ಶಿವನಿಗೆ ಕಾರ್ತಿಕ ಸೋಮವಾರದಂದು ಅರ್ಚನೆ, ಅಭಿಷೇಕವನ್ನು ಮಾಡಬೇಕು. ಕಾರ್ತಿಕ ಮಾಸದಲ್ಲಿ ನೆಲ್ಲಿಕಾಯಿ ಮರದ ಕೆಳಗೆ ವನಭೋಜನವನ್ನು ಮಾಡಿದರೆ ಪಾಪಗಳು ನಿವಾರಣೆಯಾಗುವುದು. ಕೆಲವರು ಕಾರ್ತಿಕ ಮಾಸದಲ್ಲಿ ಅಕ್ಕಿಯಿಂದ ಮಾಡಿದ ದೀಪ ಅಥವಾ ನೆಲ್ಲಿಕಾಯಿ ದೀಪವನ್ನು ಹಚ್ಚುತ್ತಾರೆ.
ಕಾರ್ತಿಕ ಮಾಸದ ಕೊನೆಯ ದಿನ ಅಂದರೆ ಅಮಾವಾಸ್ಯೆ ಎಂದು ಆಚರಿಸಲ್ಪಡುವ ದರ್ಶ ಅಮಾವಾಸ್ಯೆ ಅತ್ಯಂತ ವಿಶೇಷವಾದದ್ದು. ಕಾರ್ತಿಕ ಮಾಸದ ಕೊನೆಯ ದಿನದಂದು ಬಾಳೆಯ ದಿಂಡಿನಲ್ಲಿ ದೀಪವನ್ನು ಹಚ್ಚಿ ನದಿಯಲ್ಲಿ ತೇಲಿಬಿಡಲಾಗುತ್ತದೆ. ಇದು ಸಾಧ್ಯವಾಗದಿದ್ದರೆ ಮನೆಯಲ್ಲಿಯೇ ತುಳಸಿ ಮುಂದೆ ದೀಪವನ್ನು ಹಚ್ಚಬಹುದು. ಇವೆಲ್ಲ ಕಾರ್ತಿಕ ಮಾಸದ ವಿಶಿಷ್ಟತೆ ಮತ್ತು ಪೂಜಾ ವಿಧಾನಗಳಾಗಿತ್ತು. ಇನ್ನು ಕಾರ್ತಿಕ ಗುರುವಾರದ ವಿಶೇಷತೆ ಬಗ್ಗೆ ಹೇಳ್ತೀನಿ. ಈ ಕಾರ್ತಿಕ ಮಾಸದಲ್ಲಿ ಗುರುವಾರದ ವಿಶೇಷತೆ ಏನಂದರೆ, ಕಾರ್ತಿಕ ಮಾಸದ ಗುರುವಾರದಂದು ಭಗವಾನ್ ವಿಷ್ಣುವನ್ನು ಪೂಜಿಸುವ ವ್ಯಕ್ತಿಗೆ ಹಣ ಮತ್ತು ಆಹಾರದ ಕೊರತೆ ಇರುವುದಿಲ್ಲ ಹಾಗೂ ಲಕ್ಷ್ಮೀದೇವಿಯ ಅನುಗ್ರಹವು ಸದಾಕಾಲ ನಿಮ್ಮ ಮೇಲೆ ಇರುತ್ತದೆ. ಕಾರ್ತಿಕ ಗುರುವಾರದಂದು ಮಾಡಬೇಕಾದ ಪರಿಹಾರ ಕ್ರಮಗಳು ಯಾವುವು? ಈ ಪರಿಹಾರ ಕ್ರಮ ಮಾಡಿದರೆ ಲಕ್ಷ್ಮೀ ಆಶೀರ್ವಾದ ಹೇಗೆ ಸಿಗುತ್ತದೆ ಇದನ್ನು ಹೇಳ್ತೇನೆ. ಸನಾತನ ಧರ್ಮದಲ್ಲಿ ಕಾರ್ತಿಕ ಮಾಸವನ್ನು ಅತ್ಯಂತ ಪವಿತ್ರ ಮಾಸವೆಂದು ಪರಿಗಣಿಸ್ತೀವಿ. ಈ ಮಾಸದಲ್ಲಿ ಭಗವಾನ್ ವಿಷ್ಣುವು ನಿದ್ರೆಯಿಂದ ಎಚ್ಚರಗೊಂಡು ಭಕ್ತರ ಮೇಲೆ ತನ್ನ ಆಶೀರ್ವಾದವನ್ನು ನೀಡುತ್ತಾನೆ ಎಂದು ಹೇಳಲಾಗುತ್ತದೆ. ಇಂದು ಗುರುವಾರ ಭಗವಾನ್ ವಿಷ್ಣುವಿಗೆ ಸಮರ್ಪಿತವಾದ ದಿನವಾಗಿದೆ. ಗುರುವಾರದಂದು ಲಕ್ಷ್ಮೀದೇವಿಯನ್ನು ಪೂಜಿಸುವುದರಿಂದ ಮತ್ತು ವಿಶೇಷ ಕ್ರಮಗಳನ್ನು ತೆಗೆದುಕೊಳ್ಳುವುದರಿಂದ ಅವಳು ಯಾವಾಗಲೂ ನಮ್ಮೊಂದಿಗೆ ಇರುತ್ತಾಳೆ ಎನ್ನುವ ನಂಬಿಕೆ ಇದೆ. ಗುರುವಾರ ಮಾಡಬೇಕಾದ ಪರಿಹಾರ ಕ್ರಮಗಳು ಯಾವುವು? ಗುರುವಾರದಂದು ಲಕ್ಷ್ಮೀಯ ದೇವಿಯ ಆಶೀರ್ವಾದವನ್ನು ಪಡೆಯಲು ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಮನೆಯನ್ನು ಸ್ವಚ್ಛಗೊಳಿಸಿದ ನಂತರ ಅಕ್ಕಿ ಹಿಟ್ಟಿನಿಂದ ರಂಗೋಲಿಯನ್ನು ಅಲಂಕರಿಸಿ ಮತ್ತು ಅದರಿಂದ ಲಕ್ಷ್ಮೀದೇವಿಯ ಪಾದಗಳನ್ನು ರಂಗೋಲಿಯಲ್ಲಿ ಬಿಡಿಸಿ ಬೆಳಗ್ಗೆ ಮತ್ತು ಸಂಜೆ ದೀಪಗಳನ್ನು ದಾನ ಮಾಡುವ ಮೂಲಕ ಮಹಾಲಕ್ಷ್ಮಿಯೊಂದಿಗೆ ವಿಷ್ಣುವಿನ ಆರಾಧನೆಯು ನಿಮ್ಮ ಮನೆಗೆ ತಾಯಿ ಲಕ್ಷ್ಮಿಯ ಆಗಮನವನ್ನು ನೀಡುತ್ತದೆ. ಕಾರ್ತಿಕ ಗುರುವಾರದಂದು ತಪ್ಪದೇ 2 ಬಾರಿ ದೀಪದಾನ ಮಾಡಿ. ಕಾರ್ತಿಕ ಮಾಸದಲ್ಲಿ ಬರುವ ಪ್ರತಿ ಗುರುವಾರವೂ ತುಳಸಿ ಗಿಡಕ್ಕೆ ಹಾಲನ್ನು ಅರ್ಪಿಸಬೇಕು. ಹೀಗೆ ಮಾಡುವುದರಿಂದ ಲಕ್ಷ್ಮೀಯ ದೇವಿಯ ಆಶೀರ್ವಾದ ಸದಾ ಉಳಿಯುತ್ತದೆ ಎನ್ನುವ ನಂಬಿಕೆ ಇದೆ. ಗುರುವಾರದಂದು ವಿಷ್ಣು ಸಹಸ್ರನಾಮವನ್ನು ಪಠಣ ಮಾಡಬೇಕು ಮತ್ತು ಬೃಹಸ್ಪತಿ ದೇವನ ಕಥೆಯನ್ನು ಓದಬೇಕು. ಇದನ್ನು ಮಾಡುವುದರಿಂದ ಹಣಕ್ಕೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳು ಕೊನೆಗೊಳ್ಳುತ್ತವೆ. ಕಾರ್ತಿಕ ಮಾಸದ ಗುರುವಾರದಂದು ಭಗವಾನ್ ವಿಷ್ಣುವನ್ನು ಮತ್ತು ಬಾಳೆ ಗಿಡವನ್ನು ಪೂಜಿಸುವುದು ಮಂಗಳಕರ. ಹೀಗೆ ಮಾಡುವುದರಿಂದ ಮದುವೆಗೆ ಸಂಬಂಧಿಸಿದ ಅಡೆತಡೆಗಳು ದೂರವಾಗುತ್ತವೆ. ಜಾತಕದಲ್ಲಿ ಗುರುವಿನ ಸ್ಥಾನ ಸರಿಯಿಲ್ಲದಿದ್ದರೆ ಅಂದರೆ ದುರ್ಬಲವಾಗಿದ್ದರೆ ಗುರುವಾರದಂದು ವಿಷ್ಣುವಿನ ದೇವಸ್ಥಾನದಲ್ಲಿ ಕುಂಕುಮ ಮತ್ತು ಕಾಳುಗಳನ್ನು ದಾನ ಮಾಡಬೇಕು. ಇದನ್ನು ಮಾಡುವುದರಿಂದ ಶಿಕ್ಷಣ, ಉದ್ಯೋಗಕ್ಕೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳು ಕೊನೆಗೊಳ್ಳುತ್ತವೆ. ಗುರುವಾರದಂದು ಭಗವಾನ್ ವಿಷ್ಣುವಿಗೆ ಅರಿಶಿನ ಮಾಲೆಯನ್ನು ಹಾಕುವ ಮೂಲಕ ಲಕ್ಷ್ಮೀದೇವಿಯು ಸಂತುಷ್ಟಗೊಳ್ಳುತ್ತಾಳೆ ಮತ್ತು ಭಕ್ತರ ಮೇಲೆ ತನ್ನ ಆಶೀರ್ವಾದವನ್ನು ನೀಡುತ್ತಾಳೆ. ಕಾರ್ತಿಕ ಮಾಸದಲ್ಲಿ ಈ ಹೇಳಿರುವ ಪರಿಹಾರ ಕ್ರಮಗಳನ್ನು ಮಾಡಿದರೆ ಖಂಡಿತ ಗುರುವಾರದಂದು ಲಕ್ಷ್ಮೀ ಪೂಜೆ ಮಾಡಿದರೆ ಖಂಡಿತ ಇವೆಲ್ಲ ನೆರವೇರ್ತವೆ. ಈ ಕಾರ್ತಿಕ ಮಾಸದಲ್ಲಿ ಗುರುವಾರದ ವಿಶೇಷತೆ ತುಂಬ ಮುಖ್ಯವಾದದ್ದು. ಈ ಪರಿಹಾರ ಕ್ರಮವನ್ನು ಮಾಡಿ ಕಾರ್ತಿಕ ಮಾಸದಲ್ಲಿ. ಇನ್ನು ಶಿವನಿಗೆ ಕಾರ್ತಿಕ ಮಾಸದಲ್ಲಿ ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದಕ್ಕಿಂತ ಕಾರ್ತಿಕ ಮಾಸದಲ್ಲಿ ಶಿವನಿಗೋಸ್ಕರ ಕೆಲವೊಂದು ಮಂತ್ರಗಳಿವೆ. ಆ ಮಂತ್ರಗಳನ್ನು ನಾವು ಜಪಿಸಿದರೆ, ಆ ಮಂತ್ರಗಳನ್ನು ಹೇಳಿದರೆ ಖಂಡಿತ ಶಿವನ ಒಂದು ಆಶೀರ್ವಾದ ಸಿಗುತ್ತೆ. ಆ ಮಂತ್ರಗಳನ್ನು ಕೂಡ ಹೇಳ್ತಾ ಇದ್ದೇನೆ. ಬನ್ನಿ, ಶಿವನಿಗೆ ಪ್ರಿಯವಾದ ಮಂತ್ರವನ್ನು ಪಠಿಸುವ ಮೂಲಕ ಕಷ್ಟ ಕಾರ್ಪಣ್ಯಗಳು ನಿವಾರಿಸಿಕೊಳ್ಳಿ. ಅವು ಯಾವ ಮಂತ್ರಗಳೆಂದರೆ ಪಂಚಾಕ್ಷರಿ ಶಿವಮಂತ್ರ, ಓಂ ನಮಃ ಶಿವಾಯ ಶಿವನಿಗೆ ಹೆಚ್ಚು ಅರ್ಪಿತವಾಗಿರುವ ಪವಿತ್ರ ಮಂತ್ರವಾಗಿದೆ. ಶಿವನಿಗೆ ನಾನು ವಂದಿಸುತ್ತೇನೆ ಎಂದು ಅರ್ಥವನ್ನು ಇದು ಒಳಗೊಂಡಿದೆ. ನಿಮ್ಮ ದೇಹ ಮತ್ತು ಆತ್ಮವನ್ನು ಶುದ್ಧೀಕರಿಸಿ ದೇವರ ವರವನ್ನು ಪಡೆದುಕೊಳ್ಳಲು ನಿತ್ಯವೂ ಇದನ್ನು ಕಾರ್ತಿಕ ಮಾಸದಲ್ಲಿ 108 ಬಾರಿ ಪಠಿಸಬೇಕು. ಇನ್ನು ರುದ್ರಮಂತ್ರ, ಓಂ ನಮೋ ಭಗವತಿ ರುದ್ರಾಯ. ಶಿವನನ್ನು ಬಹುಬೇಗನೆ ಒಲಿಸಿಕೊಳ್ಳಲು ಈ ಮಂತ್ರ ಸಹಾಯಕಾರಿಯಾಗಿದೆ. ಶಿವನ ಕರುಣೆಯಿಂದ ನಿಮ್ಮ ಅಭಿಲಾಷೆ ಈಡೇರುವಂತಾಗಲು ಈ ಮಂತ್ರವನ್ನು ಪಠಿಸಿ. ಇನ್ನು ಶಿವಗಾಯತ್ರಿ ಮಂತ್ರ, ಓಂ ತತ್ಪುರುಷಾಯ ವಿದ್ಮಹೆ ಮಹಾದೇವಾಯ ಧೀಮಹಿ ತನ್ನೋ ರುದ್ರೋ ಪ್ರಚೋದಯಾತ್. ಈ ಗಾಯತ್ರಿ ಮಂತ್ರ ಮೂಲಕ ನಾವು ಇದನ್ನು ಶಿವನನ್ನು ಒಲಿಸಿಕೊಳ್ಬೋದು. ಈ ಗಾಯತ್ರಿ ಮಂತ್ರ ಮೂಲ ಸ್ವರೂಪದಲ್ಲಿದೆ. ಹಿಂದೂ ಧರ್ಮದಲ್ಲಿ ಹೆಚ್ಚು ಶಕ್ತಿಶಾಲಿ ಮಂತ್ರವಾಗಿದೆ ಈ ಗಾಯತ್ರಿ ಮಂತ್ರ. ಶಿವಗಾಯತ್ರಿ ಮಂತ್ರ ಕೂಡ ಹೆಚ್ಚು ಪ್ರಬಲವಾಗಿದೆ. ಶಿವನನ್ನು ಒಲಿಸಿಕೊಳ್ಳಲು ಮತ್ತು ಸಮಾಧಾನಕ್ಕಾಗಿ ಮಂತ್ರವನ್ನು ಪಠಿಸಿ. ಇನ್ನು ಶಿವಧ್ಯಾನ ಮಂತ್ರ, ಕರಾಚರಾನ್ಕೃತಂ ವಾ ಕಾಯಜಂ ಕರ್ಮಜಂ ವಾ ಶ್ರಾವಣಜ್ಞಂ ವಾ ಮಾನಸಾಂ ವಾ ಪರಧಂ ವಿಹಿತಂ
ವಿಹಿತಂ ವಾ ಸರ್ವಮಿತಾತ್ ಕ್ಷಮಸವ ಜಯ ಜಯ ಕರುಣಾಬ್ಧೆ ಶ್ರೀ ಮಹಾದೇವ ಶಂಭೋ. ಶಿವಧ್ಯಾನವನ್ನು ಮಾಡಲು ಶಿವನನ್ನು ಧ್ಯಾನಿಸಲು ಈ ಮಂತ್ರವನ್ನು ಪಠಿಸಬೇಕು. ನಾವು ಮಾಡಿರುವ ಎಲ್ಲ ಪಾಪ ಕಾರ್ಯಗಳಿಂದ ಇದು ಸಂರಕ್ಷಣೆ ಮಾಡುತ್ತದೆ. ನಿಮ್ಮ ಆತ್ಮವನ್ನು ಶುದ್ಧೀಕರಿಸಲು ಈ ಮಂತ್ರವನ್ನು ಪಠಿಸಬೇಕು. ಇನ್ನು ಕೊನೆಯದಾಗಿ ಮಹಾಮೃತ್ಯುಂಜಯ ಮಂತ್ರ. ಓಂ ತ್ರ್ಯಂಬಕಂ ಯಜಮಾಹೆ ಸುಗಧಿಂ ಪುಷ್ಟಿವರ್ಧನಂ ಉರ್ವಾರಕಯಂ ಬಂಧನಾತ್ ಮೃತ್ಯುರ್ಮುಖ ಮಾಮೃತಾಂತ್. ಮರಣ ಭಯದಿಂದ ರಕ್ಷಣೆಯನ್ನು ಪಡೆಯಲು ನಮಗೆ ಈ ಶಿವನೇ ಮಾರ್ಗವಾಗಿದ್ದಾನೆ, ಏಕೆಂದರೆ ಹುಟ್ಟು ಸಾವಿಗೆ ಒಡೆಯವನು ಶಿವನೇ ಆಗಿದ್ದಾನೆ. ಈ ಮಂತ್ರವನ್ನು ನಮ್ಮ ಮರಣ ಭಯದಿಂದ ರಕ್ಷಿಸುತ್ತದೆ. ನಮ್ಮ ಬದುಕನ್ನು ಆನಂದದಿಂದ ಬದುಕಲು ಈ ಮಂತ್ರ ಸಹಾಯ ಮಾಡುತ್ತದೆ. ಹೀಗಾಗಿ ಈ ಶಿವನ ಮಂತ್ರಗಳನ್ನು ನಾವು ಕಾರ್ತಿಕ ಮಾಸದಲ್ಲಿ ಹೇಳೋದರಿಂದ ಸಮಸ್ಯೆಗಳು ದೂರ ಆಗ್ತವೆ. ಈ ವಿಡಿಯೋದಲ್ಲಿ ನಾನು ಕಾರ್ತಿಕ ಮಾಸದ ಪೂಜಾ ವಿಧಾನ, ವೈಶಿಷ್ಟ್ಯತೆ ಮತ್ತು ಗುರುವಾರದಂದು ಮಹಾಲಕ್ಷ್ಮಿಯ ಪೂಜೆ ಮತ್ತು ಶಿವನ ಮಂತ್ರಗಳನ್ನು ಹೇಳಿದ್ದೇನೆ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋನ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.